ನೋಡಿ, HMPV ಏನು ಈ ವೈರಸ್ ಇದೆ, ಇದು ನಮ್ಮ ದೇಶದಲ್ಲಿ ಹೊಸದೇನಲ್ಲ ಅಥವಾ ಎಲ್ಲೂ ಕೂಡ ಹೊಸದೇನಲ್ಲ. ಭಾಳ ದಶಕಗಳಿಂದ ಇರುವಂಥದ್ದು. ಈ ವೈರಸ್ಸಿಂದ ಆಗುವಂಥ ಏನು ಉಸಿರಾಟದ ಸಮಸ್ಯೆ, ನೆಗಡಿ, ಜ್ವರ ಆ ಥರ ಬರುವಂಥದ್ದು ಬರ್ತಕ್ಕಂಥದ್ದಿದೆ. ಇದೇನು ಹೊಸ, ಈಗ ಚೈನಾದಲ್ಲಿ ಬಂದಿರೋ ಔಟ್ಬ್ರೇಕು ಅದೇನೋ ಹೊಸ ಈ ವೈರಸ್ಸಲ್ಲಿ ಅದು ಹೊಸ ವೈರಸ್ ಸ್ಟ್ರೇನ್ ಅಂತಲೂ ಹೇಳ್ತಾರೆ. ಅದು ಇರ್ಬೋದು. ಇನ್ನೂ ನಮ್ಮ ಪೂರ್ತಿ ಮಾಹಿತಿ ಬಂದಿಲ್ಲ ನಮ್ಮ ಹತ್ರ. ಗೌರ್ಮೆಂಟ್ ಆಫ್ ಇಂಡಿಯಾಯಿಂದನೂ ಕೂಡ ಅದರ ಬಗ್ಗೆ ಸ್ಪಷ್ಟ ಮಾಹಿತಿ ಇನ್ನೂ ಬಂದಿಲ್ಲ. ಆದರೆ ಇಲ್ಲಿ ಡಿಟೆಕ್ಟ್ ಆಗಿರುವಂಥದ್ದು ಇದು ಈ ಮಗುಗೆ ಎಲ್ಲೂ ಅವರು ಬೇರೆ ಕಡೆಯಿಂದೆಲ್ಲೂ ಓಡಾಡಿಲ್ಲ, ಇಲ್ಲೇ ಟ್ರಾವೆಲ್ ಹಿಸ್ಟ್ರಿ ಎಲ್ಲ ಏನಿಲ್ಲ. ಅದರಿಂದ HMPV ಇದು ಪ್ರಥಮ ಕೇಸ್ ಅಂತ ಬಂದಿದೆ. ಅದು HMPV ಇದ್ದಿದ್ದೇ ಇದು ಒಂದು ಇಷ್ಟು ಪರ್ಸೆಂಟೇಜು ಮಕ್ಕಳಿಗೆ, ವಿಶೇಷವಾಗಿ ಇಮ್ಯುನಿಟಿ ಕಮ್ಮಿ ಇರೋ ಮಕ್ಕಳಿಗೆಲ್ಲ ಬರ್ತದೆ ಇದು. ಆಮೇಲೆ ವಯಸ್ಸಾಗಿರೋದು ಕೂಡ ಬರ್ತದೆ. ಮತ್ತು ಇದೊಂದು ವೈರಸ್ ಇರುವಂಥದ್ದು. ಚೈನಾ ಔಟ್ಬ್ರೇಕಿಗೂ ಇದಕ್ಕೂ ಏನು ಸಂಬಂಧ ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ಮತ್ತು ಇದು ಪ್ರಥಮ ಕೇಸ್ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಇದು ಈ ಚಳಿಗಾಲದಲ್ಲಿ ಹೆಚ್ಚಾಗಿ ಇದು ಹೆಚ್ಚಾಗಿ ಗಮನಕ್ಕೆ ಬರ್ತದೆ, ಕಾಣಿಸ್ಕೊಳ್ತದೆ. ಆದ್ದರಿಂದ ಇದನ್ನು ನಾವು ಎಲ್ಲ ಮುನ್ನೆಚ್ಚರಿಕೆ ಕ್ರಮ ತಗೊಳ್ತಕ್ಕಂಥದ್ದಕ್ಕೆ ಏನೇನು ಮಾಡಬೇಕು ಅಂತ ಖಂಡಿತ ಕೇಂದ್ರ ಸರ್ಕಾರ ಹೇಳಿದೆ, ನಾವು ಹೇಳಿದ್ದೀವಿ. ಮತ್ತು ಇದು ಈ ವೈರನ್ನು ಎಫೆಕ್ಟ್ ಆದಾಗ ಸಹಜವಾಗಿ ಸ್ವಲ್ಪ ದಿವಸ ಇರ್ತದೆ ಮತ್ತು ಹೊರಟೋಗ್ತದೆ. ನೆಗಡಿ, ಜ್ವರ ಸ್ವಲ್ಪ ಇದ್ದು ಹೊರಟೋಗ್ತದೆ ಅಷ್ಟೇ. ಅದು ನಮಗೇನು ಗೊತ್ತಿಲ್ಲ ಅದರದ್ದು, ನಮ್ಗೆ ಆ ಮಾಹಿತಿಗಳೇನಿಲ್ಲ ಇಲ್ಲ. ಅದು ಇನ್ನೂ ನಾನು ಇವತ್ತೀಗ ಒಂದು 12:30 ಮೀಟಿಂಗ್ ಕರೆದಿದ್ದೀನಿ. ಮುಂದೆ ಏನೇನು ಮಾಡಬೇಕು, ಏನು ಕ್ರಮ ತಗೊಳ್ಬೇಕು ಅಂತ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಪೂನಾಲಿದೆ, ಅಲ್ಲಿಗೂ ಕೂಡ ಅಲ್ಲಿಗೆ ಅದನ್ನು ಕಳಿಸುವಂಥದ್ದು ಕೂಡ ಮಾಡಬೇಕಾ ಬೇಡವಾ ಅಂತ ನೋಡೋಣ. ಆದರೆ ಇದಕ್ಕೂ ಚೈನಾಗೂ ಸಂಬಂಧ ಇದೆ ಅಂತ ಹೇಳೋಕ್ಕಾಗೋಲ್ಲ. HMPV ವೈರಸ್ ಇದು ಪ್ರಥಮ ಕೇಸ್ ಅಂತಲೂ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಇದು ಇರುವಂಥದ್ದೇ ಭಾಳ ವರ್ಷಗಳಿಂದ ಇದು ಎಲ್ಲ ಇದೆ. ಇಷ್ಟು ಪರ್ಸೆಂಟೇಜ್ ಮಕ್ಕಳಿಗೆ ಇದೆಲ್ಲ ಬಂದೇ ಬರ್ತದೆ. ಆದ್ದರಿಂದ ನಾವು ಇದನ್ನು ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ. ಮತ್ತು ಅನಾವಶ್ಯಕವಾಗಿ ಇದು ನಾವು ಸುಮ್ಮನೆ ಇದರಿಂದ ಜನರಲ್ಲಿ ಭಯಭೀತಿ ಸೃಷ್ಟಿ ಮಾಡುವಂಥದ್ದು ಕೂಡ ಅಗತ್ಯ ಇಲ್ಲ ಅಂತ ನಂಗೆ ಅನಿಸುತ್ತೆ. ಈಗ 12:30 ಒಂದು ಮೀಟಿಂಗ್ ಕರೆದಿದ್ದೀನಿ. ಬೇರೆ ಏನು ಕೇಂದ್ರ ಸರ್ಕಾರ ಏನು ಹೇಳಿದೆ, ICMR ಏನು ಹೇಳಿದೆ, ಅವರ ಅಭಿಪ್ರಾಯಗಳು ಕೂಡ ತಗೊಂಡು ಮುಂದೆ ಇನ್ನೇನು ಮಾಡಬೇಕು ನೋಡೋಣ. ಇದು ನೋಡಿ, ಇದೇನು ಸೀರಿಯಸ್ ಏನಲ್ಲ. ಈಗ ಆ ಮಗು ಈಗ ಸ್ಟೇಬಲ್ ಆಗಿದೆ, ಮಗುಗೇನು ಸಮಸ್ಯೆ ಏನಿಲ್ಲ, ಮಗುನೂ ಕೂಡ ಚೆನ್ನಾಗಿದೆ. ಆದ್ದರಿಂದ ಇದು ನಮಗೆಲ್ಲರಿಗೂ ಕೂಡ HMPV ಚೈನಾದಲ್ಲಿ ಬಂದಿದೆ, ಅಲ್ಲಿ ಔಟ್ಬ್ರೇಕ್ ಆಗಿದೆ ಅಂತ ಅದು ವಿಷಯ ಇರುವಂಥದ್ದು. ಅದಕ್ಕೂ ಸಂಬಂಧ ಇದೆ ಅಂತ ನಮಗೇನು ಕಾಣಿಸ್ತಾ ಇಲ್ಲ. ಆದ್ದರಿಂದ ಮುಂದೆ ನೋಡೋಣ. ನಾವು ಇಷ್ಟು ಬೇಗ ನಾವು ಈ ಬೇರೆ ಬೇರೆ ಅನಾವಶ್ಯಕವಾಗಿ ಏನೇನು ತೀರ್ಮಾನಗಳು ಬರೋದಕ್ಕೆ ಹೆಚ್ಚಾಗಿ ಕೇಂದ್ರ ಸರ್ಕಾರ ಇದೆ, ICMR ಇದೆ, ನಾವೆಲ್ಲ ಕೂತ್ಕೊಂಡು ನೋಡಿ ಈಗ ಏನೇನು ಅಡ್ವೈಸರಿಗಳು ಕೊಡಬೇಕಾಗಿದೆ ಅದೆಲ್ಲ ಕೊಟ್ಟಾಗಿದೆ. ಅದರ ಪ್ರಕಾರ ಸಹಜವಾದಂಥ ನಾವು ಎಚ್ಚರಿಕೆ ವಹಿಸ್ಕೋಬೇಕು. ಅದನ್ನು ಎಲ್ಲರೂ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನಾವು ಹೇಳಿ. ಆತಂಕ ಪಡೆದು ಬೇಕಾಗಿಲ್ಲ ಅಂತ ಹೇಳೋದು. ಅದೇ ಆತಂಕ ಪಡಬೇಡಿ. ಆ ಥರ ಆಗಿದ್ರೆ ಇಷ್ಟೊತ್ತಿಗೆ ಬೇರೆ ಬೇರೆ ರೀತಿಯಲ್ಲಿ ಕ್ರಮಗಳು ತಗೊಳ್ತಾ ಇದ್ರೆ ಆತಂಕ ಪಡೆಯುವಂಥದ್ದು ಏನಿಲ್ಲ. ಈ ವೈರಸ್ಸು ಇದು ಮೊದಲಿಂದ ಇರುವಂಥದ್ದೇ. 2001ನೇ ಇಸ್ವಿಯಲ್ಲಿ ಇದನ್ನು ಮೊದಲನೇ ಬಾರಿಗೆ ಅದನ್ನು ಪತ್ತೆ ಹಚ್ಚಿದ್ರು. ಅದಕ್ಕಿಂತ ಮುಂಚೆನೂ ಇತ್ತೇನೋ, ಅದನ್ನು ಐಡೆಂಟಿಫೈ ಮಾಡಿ 2001ನಲ್ಲಿ. ಅದರಿಂದ ಇದು ನಮ್ಮ ದೇಶದಲ್ಲೂ ಕೂಡ ಇದೆ. ನಮ್ಮ HMPV ವೈರಸ್ಸಿನ ಎಫೆಕ್ಟ್ ಆಗಿ ಅದು ಏನು ಕೆಮ್ಮು, ಕಫ ಇದೆಲ್ಲ ಸ್ವಲ್ಪ ಬರ್ತದೆ. ಅದರಲ್ಲೂ ಹೆಚ್ಚು ಮಕ್ಕಳಿಗೆ ಇಮ್ಯುನಿಟಿ ಕಮ್ಮಿ ಇರೋರಿಗೆ ಹೆಚ್ಚು ಬರುವಂಥದ್ದು, ಮಕ್ಕಳಿಗೆ ವಿಶೇಷವಾಗಿ ಎಫೆಕ್ಟ್ ಆಗ್ತಕ್ಕಂಥದ್ದು. ಮತ್ತು ಸಹಜವಾಗಿ ಅದು ಬರ್ತದೆ. ಈಗ ಬೇರೆ ನೆಗಡಿ ಬರ್ತದೆ, ಬೇರೆ ಜ್ವರಗಳು ಬರ್ತದೆ. ಈಗ ವೈರಸ್ಸಿನ ಈ ಒಂದು ಸಮಯದಲ್ಲಿ ಇದು ಬೇರೆ ಬೇರೆ ಥರ ಬರ್ತದೆ, ಹೊರಟೋಗ್ತದೆ. ಇದರಿಂದ ಬೇರೆ ಥರ ಏನು ಫೆಟಲಿಟೀಸ್ ಇದರಲ್ಲಿ ಕೆಲವು ಡೇಟಾ ಹೇಳುವಂಥದ್ದು HMPVಯಿಂದ ಬಂದಿರತಕ್ಕಂಥವ್ರಿಗೆ 1% ಕೆಲವರಿಗೆ ಅದರಿಂದ ತೀವ್ರತೆ ಆಗುವಂಥದ್ದು ಕೂಡ ಕಾಣಬರ್ತದೆ ಅಂತ ಹೇಳ್ತಾರೆ. ಸೊ ಇದೆಲ್ಲ ಮೆಡಿಕಲ್ ಸೈನ್ಸು ಇರುವಂಥ ಮಾಹಿತಿಗಳು. ಆದರೂ ನಾನು 12:30 ಕರೆದಿದ್ದೀನಿ. ಬೇರೆ ಇನ್ನೇನಿದೆ ಕೂಡ ಚರ್ಚೆ ಮಾಡಿ ಕೇಂದ್ರ ಸರ್ಕಾರದ ಏನಾದರೂ ಹೊಸ ವಿಷಯಗಳಿದೆಯಾ ಅಂತ ಕೂಡ ತಿಳ್ಕೊಳ್ಳೋಕೆ ಹೇಳಿದ್ದೀನಿ ನಮ್ಮ ಅಧಿಕಾರಿಗಳಿಗೆ. ICMR ಜೊತೆ ಕೂಡ ಮಾತಾಡೋಕ್ಕೆ ಹೇಳಿದ್ದೀನಿ. ಅವರಿಂದನೂ ಏನಾದರೂ ಹೊಸ ಅಭಿಪ್ರಾಯಗಳು ತೊಗೊಂಡು 12:30 ಮೀಟಿಂಗ್ ನಂತರ ಮತ್ತೆ ಏನಿದ್ರೆ ನಾವು ತಿಳಿಸ್ತೀವಿ. ಈಗ ಸದ್ಯಕ್ಕೆ ಬೇರೆ ನೆನ್ನೆ ನಾವೇನು ಇಶ್ಯೂ ಮಾಡಿದ್ದು ಮಾರ್ಗಸೂಚಿ ಅದೇ ಪ್ರಕಾರ ಇರ್ತದೆ. ಬೇರೆ ಇನ್ನೇನು ಹೊಸ ಮಾರ್ಗಸೂಚಿಗಳೇನಿಲ್ಲ. ಒಂದೇ. ಈಗ ನೀವು ಎಲ್ಲ ಕಡೆ ಟೆಸ್ಟ್ ಮಾಡಿದ್ರೆ ಬೇರೆ ಮಕ್ಕಳಲ್ಲಿ ಕೂಡ ಇರ್ಬೋದು, ವಯಸ್ಸಾಗಿರೋರು ಕೂಡ ಇರ್ಬೋದು. ಇದೇನು ಹೊಸ ಒಂದು ವೈರಾಣೇನಲ್ಲ, ಇರ್ತದೆ. ಬೇರೆ ಬೇರೆ ವೈರಾಣುಗಳು ಇದು ಕೂಡ ಇರ್ತದೆ.
ಆದ್ದರಿಂದ ನಾನು ಇದು ಪ್ರಥಮ ಕೇಸು ಈಗೆಲ್ಲ ಕಡೆ ಬೇರೆ ಕಡೆನೂ ಬಂದಿದೆ ಅಂತಲೂ ಹೇಳೋಕ್ಕಾಗೋದಿಲ್ಲ. ಆದರೆ ನಾವು ಎಚ್ಚರಿಕೆಯಿಂದ ಎಷ್ಟಿರ್ತೀವಿ ಅಷ್ಟು ಒಳ್ಳೆಯದು. ಯಾವುದೇ ಒಂದು ನಮಗೆ ಸಮಸ್ಯೆಗಳು ಬರದೇ ಇರತಕ್ಕಂಥದ್ದು ನೋಡ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇರ್ತದೆ. ಅದೀಗಾಗಲೇ ನಾವು ಮಾರ್ಗಸೂಚಿಗಳು ಕೊಟ್ಟು ನೀಡಿದ್ದೇವೆ. ಮುಂದೆ ಏನಾದರೂ ಇದ್ದರೆ ನಾನು ಖಂಡಿತ ಮಧ್ಯಾಹ್ನದ ಮೇಲೆ ಆ ಥರ ಹೊಸ ವಿಷಯಗಳಿದ್ರೆ ನಾನು ತಿಳಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.